5W. What, where, when, who, why and how. ತಾವು ಅದೆಲ್ಲ ಅರ್ಥ ಮಾಡ್ಕೋಬಿಟ್ರೆ ಬಹಳ ಎಲ್ಲ ನಾವು ರಾಜಕೀಯದಲ್ಲಿ ಇರ್ತಕ್ಕಂಥ ನಮಗೆ ನಾವು ಒಂದು ಪ್ರೆಸ್ ಮೀಟ್ ಆಗಿರಬಹುದು, ಏನಾದರೂ ಒಂದು ಇಂಟರ್ವ್ಯೂ ಆಗಿರಬಹುದು, ಯಾವ ಒಂದು ರೀತಿಯಿಂದ ತಾವು ಮಾಡ್ತೀರಾ, ಯಾವ ಒಂದು ಎಚ್ಚರಿಕೆಯಿಂದ ಮಾಡ್ತೀರಾ, ಕೇವಲ ಕಾಟಾಚಾರಕ್ಕೆ ಪ್ರಶ್ನೆ ಕೇಳಬಾರ್ದು. ತಾವು ಕೇಳಿರುವಂತಹ ಒಂದು ಪ್ರಶ್ನೆ ಮತ್ತು ನಾವು ರಾಜಕಾರಣದಲ್ಲಿ ನಾವೇ ಹೇಳ್ಬಿಡ್ತೀವಿ, ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಅಂತ ನಾವು ಹೇಳ್ಬಿಡ್ತೀವಿ. 1 2 3 4 5 10 ತನಕ ಹೇಳ್ಬಿಡ್ತೀವಿ. ಮುಂದಿನ ಬಾರಿ ನಾವು ಬಂದಾಗ ನಾವು ಹಿಂದೆ ಹೇಳಿರುವಂತ ಕೆಲಸಗಳು, ಯಾಕಂದ್ರೆ 10 ಕೆಲಸ ನಾವು ಹೇಳಿದ್ರೆ ಎಲ್ಲವನ್ನು ಮಾಡಕ್ಕೆ ಸಾಧ್ಯ ಇರಲ್ಲ, ಆದ್ರೆ ಎಷ್ಟಾಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಇಡೀ ನಮ್ಮ ದೇಶದಲ್ಲಿ ಇರ್ತಕ್ಕಂಥ 4 ಆಧಾರ ಸ್ತಂಭಗಳು, ಅದು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಮತ್ತು ಎಲ್ಲಕ್ಕಿಂತ ಮಹತ್ವವಾದ ಪತ್ರಿಕಾ ರಂಗ. ಈ ಒಂದು 4 ಅಂಗಗಳು, ಈ 3 ಅಂಗಗಳು ಎಚ್ಚರಿಕೆಯಿಂದ ಇರಬೇಕಂದ್ರೆ ಪತ್ರಿಕಾ ರಂಗಗಳು ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಮೀಡಿಯಾ ಜೊತೆ ನಾವೆಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾವು ಕೂಡ ಬಹಳ ಪ್ರಬಲವಾಗಿದೆ. ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಆತ್ಮೀಯರು, ಹಿರಿಯರು ಎಲ್ಲರೂ ನಾವು ಕೇಳ್ತೀವಿ, ಇವತ್ತೇ ಪೇಪರ್ ಓದಿದ್ದೀವಿ. ಇವತ್ತು ನಮ್ಮ ಶಿವಶರಣಪ್ಪ ಕೋವಾಳ ಬಹುಶಃ ದಿನದಂತೆ ಸುಮಾರು 1 ತಾಸು 1.5 ತಾಸು ಅವರು ನ್ಯೂಸ್ ಪೇಪರ್ ಓದ್ತಾರೆ. ಅದು ಓದೋದು ಅತಿ ಮಹತ್ವ. ಇವತ್ತು ನಾವೆಲ್ಲ ಏನಿದ್ರು ಕೂಡ ಇವತ್ತು ಎಲ್ಲ ನಾವು ಮೀಡಿಯಾದಲ್ಲಿ ಫೋನಲ್ಲೇ ನೋಡ್ಬಿಡ್ತೀವಿ. ಇನ್ ಶಾರ್ಟ್ ಅಂತ ನ್ಯೂಸ್ ಬಂದ್ಬಿಡ್ತದೆ, ಸೂಪರ್ಫಿಷಿಯಲ್ ಆಗಿ ನಾವು ತಿಳ್ಕೊಳ್ತೀವಿ ಏನಾಗಿದೆ, ಫಸ್ಟ್ 2 ಪಾಯಿಂಟ್ಸ್ ಲಾಸ್ಟ್ 2 ಪಾಯಿಂಟ್ ಅಷ್ಟೇ ಸಾಕು, ಏನಾಯ್ತು ಏನಿಲ್ಲ ಅಂತ. ದಟ್ ಇಸ್ ನಾಟ್ ರೈಟ್.